ಸುಮಾರು 10,000 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ IAS ಕೋಚಿಂಗ್ ತಗೊಳ್ತಿದ್ದಾರೆ. ಒಬ್ಬ ಹಿಂದುಳಿದ ವರ್ಗಗಳಿಗೆ ಸೇರಿದ ಯುವಕನಾಗಿ ನಿಮ್ಗೆಲ್ಲ ಗೊತ್ತಿರಬಹುದು, MP ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಪಕ್ಷೇತರನಾಗಿ. ಆವಾಗ ಕೃಷ್ಣಪ್ಪನಿಗೆ ಪ್ರೋತ್ಸಾಹ ನೀಡಿದ್ರು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಸಪೋರ್ಟ್ ಮಾಡಿದ್ರಿ ನೀವೆಲ್ಲರೂ. ಆವಾಗ ನನ್ನ ಮುಖ ಪರಿಚಯ ಆದಾಗ ಹಲವಾರು ಯುವಕರು ಕೂಡ ಒಂದು ಬೇಡಿಕೆ ಇಟ್ಟಿದ್ರು, ನಮ್ಮ ಸಮಾಜದವರನ್ನ ದಯವಿಟ್ಟು ಕೈ ಹಿಡಿಯಿರಿ, ಅವರಿಗೆ IAS KS ಕೋಚಿಂಗ್ ಕೊಡಿ ಅಂತಂದು. ನಾನು ಹಾಗೆ ನೋಡ್ತಾ ಇದ್ದೆ, ಇಲ್ಲಿ ಮಕ್ಕಳುಗಳು ಬಹಳ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು. ಯಾವ ಸಮಾಜದ ಸಂಸ್ಕೃತಿ ಬಹಳ ಗಟ್ಟಿಯಾಗಿರ್ತದೆ, ಸಮೃದ್ಧಿಯಾಗಿರ್ತದೆ, ಆ ಸಮಾಜದಲ್ಲಿ ಭೌತಿಕತೆ ಉತ್ಕೃಷ್ಟವಾಗಿರ್ತದೆ ಅಂತ. ಅಂದ್ರೆ ನಾವು ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಆ ಸಮಾಜದ ಸಂಸ್ಕೃತಿ ಗಟ್ಟಿ ಇದ್ರೆ ಆ ಸಮಾಜದಲ್ಲಿ ಬಹಳ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳಲ್ಲಿ ಆಳವಾದ ಜ್ಞಾನ ಇರ್ತದೆ. ಆದ್ರೆ ನೋಡಿ, ಕುರುಬ ಸಮಾಜ ಇರ್ಬೋದು, ಯಾದವ ಸಮಾಜ ಇರ್ಬೋದು, ವಾಲ್ಮೀಕಿ ಸಮಾಜ ಇರ್ಬೋದು, ಇವತ್ತು ಮಾನವದ ನಾಗರಿಕತೆ ಹಲವಾರು ಸಂಸ್ಕೃತಿಗಳು ಏನು ಮುಂದೆ ಬಂದು ಅವೆಲ್ಲವಕ್ಕೂ ಮೂಲವಾದಂತ ಈ ಜಾತಿಗಳು, ಸಮಾಜಗಳು ಇವತ್ತು ಅತ್ಯಂತ ಹಿಂದುಳಿದ ವರ್ಗಗಳಾಗಿ ಈಗಲೂ ಕೂಡ ನಮ್ಮ ಕೇವಲ ಬೇಸಿಕ್ ರೈಟ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಪರದಾಡುವಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ. ಎಲ್ಲಾ ಸಮಾಜಗಳು, ಎಲ್ಲಾ ಸಂಸ್ಕೃತಿಗಳು, ಎಲ್ಲಾ ನಾಗರಿಕಗಳಿಗೆ ಮೂಲ ಆದವರು, ಅವರಿಗೆ ಇವತ್ತು ಒಂದು ಅಸ್ತಿತ್ವ, ಅಸ್ಮಿತೆ ಇರ್ಬೋದು, ಅವರ ಸಂಸ್ಕೃತಿ ಉಳಿಸ್ಕೊಳ್ಳೋದಿರ್ಬೋದು, ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡುವಂತಹ ಸಂದರ್ಭ ಇವತ್ತು ಉಂಟಾಗಿದೆ. ಇವತ್ತು ಈ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು ಅನ್ನೋದಾದ್ರೆ ಜೊತೆಗೆ ವಾಸವರು ಹಲವಾರು ಬೇಡಿಕೆಗಳನ್ನ ಇಟ್ಟು, ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಬೇಕು, ಹಾಸ್ಟೆಲ್ಗಳು ಬೇಕು, ಶಿಕ್ಷಣ ಸಂಸ್ಥೆಗಳು ಬೇಕು, ದೇವಸ್ಥಾನಗಳು ಬೇಕು. ಒಂದು ರಾಜಕೀಯ ನಾಯಕರು ಇರೋದ್ರಿಂದ ಇದು ಸಾಧ್ಯ ಆಗುತ್ತೆ. ಇನ್ನೊಂದು ನಮ್ಮ ಸಮಾಜಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು, ಅದರಲ್ಲೂ IAS IPS KS ಅಧಿಕಾರಿಗಳು ತಯಾರಾಗಿ ಈ ಒಂದು ವ್ಯವಸ್ಥೆ ಒಳಗೆ ಅವರು ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡಿದಾಗ ಈ ಕೆಲಸಗಳು ಸರಾಗವಾಗಿ ನಡೀತವೆ. ಇವತ್ತು ನಾನು ನಿಮ್ಮ ಸಮಾಜದಲ್ಲಿ ಎಷ್ಟು ಜನ IAS ಅಧಿಕಾರಿಗಳಿದ್ದಾರೆ ನನಗೆ ಗೊತ್ತಿಲ್ಲ, ಎಷ್ಟು ಜನ KS ಅಧಿಕಾರಿಗಳಿದ್ದಾರೆ, ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ ಇರ್ತೀವಿ. ಶ್ರೀನಿವಾಸನವರು ಹೇಳಿದ್ರು, ಕೇವಲ 2 MLCಗಳಿದೀವಿ, ಒಬ್ಬ MLA ಇದೀವಿ ಅಂತಂದು. ನೀವು ನೋಡಿ, ಪ್ರತಿಯೊಂದು ಅತ್ಯಂತ ಹಿಂದುಳಿದ ಜನಾಂಗಗಳು ಇವತ್ತು ರಾಜಕೀಯ ಅಸ್ತಿತ್ವಕ್ಕೆ ಪರದಾಡುವಂತ ಪರಿಸ್ಥಿತಿ ಇದೆ ಇವತ್ತು.